ನಿನ್ನ ಅಂದವಾದ ಗೋಕುಲ ಮಂದಿರವನ್ನು ಬಿಟ್ಟು ಈ ಸುಂದರವಾದ ಸಭಾಕೇತನಕ್ಕೆ ಬಂದು ಕಾರ್ಯಾರ್ಥವೇನು ಸ್ವಾಮಿ? ಸಜ್ಜನಾ ಪ್ರೇಮಿ ಭೂಪತಿ ಅದೇನು ಸ್ವಾಮಿ? ಭಕ್ತರು ದೂರ ತೀರ ಪೌರಾಣಿಕ ನಾಟಕ ಆಡಿದ್ದಾರೆ. ಅವರ ಕಾರಣ ಬೇರೆ ಶಾರದವರು ಕೊಟ್ಟು ಕಾಪಾಡೋದಕ್ಕೆ ತುರಿತು ಭೂಪತಿ ಅದೇನು ಚೆನ್ನಾಗಿ ಹೇಳುವಂತಾರೆ ಭೂಪತಿ. ಚೆನ್ನಾಗಿ ಹೇಳುವಂತಾರೆ ಭೂಪತಿ. ಚೆನ್ನಾಗಿ ಹೇಳುವಂತಾರೆ ಭೂಪತಿ. ಅದೇನು ಚೆನ್ನಾಗಿ ಹೇಳುವಂತಾರೆ ಭೂಪತಿ. ಚೆನ್ನಾಗಿ ಹೇಳುವಂತಾರೆ ಭೂಪತಿ. ಚೆನ್ನಾಗಿ ಹೇಳುವಂತಾರೆ ಭೂಪತಿ. ಚೆನ್ನಾಗಿ ಹೇಳುವಂತನಾಗ ಭೂಪತಿ.
ಮಗ ನೋಡಿ ಕೊಡ್ತಾರ ಅಕ್ಕಿ, ಮಗ ನೋಡಿ ಕೊಡ್ತಾರೆ ನೋಡ್ತಾನ ಬೀಗೆ, ಲೆಕ್ಕ ಬರಿತಾನ ಅಕ್ಕಿ ಕೊಡ್ತಾನ, ಲೆಕ್ಕ ಬರಿತಾನ ಅಕ್ಕಿ ಕೊಡ್ತಾನ, ಲೆಕ್ಕ ಅಕ್ಕಿ ಬಂದವ ಬರೀ ಊರಿಗೆ ತರ ನೋಡಿ ನಾಳಿಗೆ, ತರ ನೋಡಿ ನಾಳಿಗೆ. ಗ್ರಾಹಕರಿಗೆ ಕೊಟ್ಟಾರ ಅಕ್ಕಿ, ಬಡವರಿಗಂತೆ ಕೊಟ್ಟಾರ ಅಕ್ಕಿ, ಬ್ಲ್ಯಾಕ್ ಮ್ಯಾಲ್ ಹೋಗುತ್ತಾವೀಗ ಲೂಟಿ, ಅಕ್ಕಿ ಕೊಡ್ತಾರ ಲೆಕ್ಕ ಎಳುತ್ತಾರ, ಅಕ್ಕಿ ಕೊಡ್ತಾರ ಲೆಕ್ಕ ಎಳುತ್ತಾರ, ಲೆಕ್ಕ ಅಕ್ಕಿ ಬಂದವ ಬರೀ ಊರಿಗೆ ತರ ನೋಡಿ ಕಾಲಿಗೆ, ತರ ನೋಡಿ ಕಾಲಿಗೆ. ಎಂತ ಸರ್ಕಾರ ಮೂರು ವ್ಯಾಪಾರ, ಎಂತ ಸರ್ಕಾರ ಮೂರು ವ್ಯಾಪಾರ, ಎಂತ ಅಕ್ಕಿ ಬಂದವ ಮಾಡಿ ಊರಿಗೆ ತರ ನೋಡಿ ಕಾಲಿಗೆ, ತರ ನೋಡಿ ಕಾಲಿಗೆ. ಅರ್ಜೆಂಟ್ ಬರ್ಬೇಕು ಶಕ್ತಿ ಸುಧನ, ಶಕ್ತಿ ಸುಧನ ಅರ್ಜೆಂಟ್ ಆಗಿ ಬರ್ಬೇಕಮ್ಮ, ಲೇಟ್ ತಮ್ಮ ಹೋಗನು ದೇವರ ಗುಡಲ ಬಂದಿದೆ, ತಮ್ಮ ಹೋಗನು ದೇವರ ಗುಡಲ ಬಂದಿದೆ. ಭಾರತಮ್ಮ ಹೋಗಣ ದೇವರ, ಭಾರತಮ್ಮ ಹೋಗಣ ದೇವರ ಗುಡಲ ಬಂದಿದೆ, ಭಾರತಮ್ಮ ಹೋಗಣ ದೇವರ ಗುಡಲ ಬಂದಿದೆ. ದಸರಿ ಹಬ್ಬ ಮಾಡಿಕೊಂಡು ಹೋಗಾನು ಗುಡ್ಡಕ ಉಂಡೋ, ದಸರಿ ಹಬ್ಬ ಮಾಡಿಕೊಂಡು ಹೋಗಾನು ಗುಡ್ಡಕ ಉಂಡು, ಸಾವಿರಾರು ಕಕ್ಕಡದ ಬೆಂಡೆ, ಸಾವಿರಾರು ಕಕ್ಕಡದ ಬೆಂಡೆ ಸೇರುತ್ತಾವ ಡೊಳ್ಳಿನ ಬಂಡೆ. ಬಾರೋ ತಮ್ಮ ಹೋಗಲು ದೇವರ ಗುಡಲ ಬಂದಿದೆ, ಮೊದಲು ಪಂಜಿ ಎಣ್ಣಿಯನಾಗ 5 ಔಟ್ ಎಗರಿಸೋನಾಗ, ಮೊದಲು ಪಂಜಿ ಎಣ್ಣಿಯನಾಗ 5 ಔಟ್ ಎಗರಿಸೋನಾಗ, ಟೈಮ್ ಆಗಿತ್ತು ಡೊಳ್ಳನು ಆಗ, ಟೈಮ್ ಆಗಿತ್ತು ಡೊಳ್ಳನು ಆಗ, ಏರು ಬೇಕು ಗಿರಿಯ ಮ್ಯಾಗ. ಟೈಮ್ ಆಗಿತ್ತು ಡೊಳ್ಳನು ಆಗ, ಟೈಮ್ ಆಗಿತ್ತು ಡೊಳ್ಳನು ಆಗ, ಏರು ಬೇಕು ಗಿರಿಯ ಮ್ಯಾಗ.
ಬಾರೋ ತಮ್ಮ ಹೋಗನು ದೇವರ ಗುಡ್ಡದ ಬನ್ನಿ ಇದ್ದ ಊಟಕ ಭಯವಿಲ್ಲ ಎಂಡರ ಮಕ್ಕಳು ಉಪವಾಸ ತಿಂದರು ಕೇಳಲು ನಿಂತಿಲ್ಲ ಹಸು ಹಾಗಿದ್ದೈತೆ ಎನ್ನತಿ ಅಡಿಗೆಗೆ ಮಾಡಲಿಲ್ಲ ಏನು ಹೇಳಲಿ ಸ್ವಾಮಿ ನೀವು ಜ್ವಾಳ ತಳಲಿಲ್ಲ ಏನು ಮಾಡಲಿ ಸ್ವಾಮಿ ನೀವು ಜ್ವಾಳ ತಳಲಿಲ್ಲ ಊರೊಳಗ ಓಟಳ ನಾವು ಊಟಕ್ಕೆ ಭಯವಿಲ್ಲ ದೇವ ಮಿಕ್ಕಿ ಮೀರಿದ ಸಕ್ಕಿ ನಿಂದಿರುವ ರಕ್ಕಸರನ್ನು ಒಕ್ಕಲಿಕ್ಕೆ ಅವರ ಪಕ್ಕಲಗಳನ್ನು ಮುರಿದು ಬಳಿದ ಮಕ್ಕ ಮಾರಿಯಂದ ಮುಖ್ಯ ಉರಿಯ ದುರ್ಮತ ಪ್ರಸಂಡರಿ ಮುಗುಲ ಸಂಚಯ ದುಂಬೈ ಫಲವದಕ್ಕೆ ಮಂತ ಮಾರತರಿಂದ ಎಸೆಯುವ ಪೋಯನ್ನು ಕರದೋಳ ಬೆರೆಯುವ ಈಗಲಾಯಿದ ಕಬ್ಬಿಗ ಸಬ್ದೇವತೆಗಳ ಭಯಗ್ರಸ್ತರಾಗಿ ತಮ್ಮಯ ಸಳಂಗ ದೇವ ಎಣ್ಣೆಯ ಕಬ್ಬಿಗ ಈ ಭೂಮಿಯ ತಗ್ಗಿದ್ದು ನೇರು ಪರ್ವತವಲ್ಲಡಿದು ನಕ್ಷತ್ರ ಮಂಡಲ ವೀಕ್ಷಿಸದಕ್ಕೆ ಸಾಧ್ಯವಿಲ್ಲದ ಸಾನ್ನಿಧ್ಯದೊಳಗಿಂದ ಮಾತನಾಡಿಸುವ ನೀನದವನೆಲ್ಲ ಮಧುರೈತ ಮಾನವ ದ್ರೌಪದಿ ಮನ್ಮಥನ ಹೆಂಡತಿ ರತಿ ನನ್ನ ಹೆಂಡತಿ ಮಂಕುಮತಿ ನನ್ನ ಹೆಸರು ಸಾರಥಿ ಎಂದು ಕರೀತಾರೆ ದೇವ ಹೇಳು ನಿನ್ನ ಮೊದಲು ನಾವು ಹಾಕಿದವ ಸಾರಥಿ ನಾವು ನಾವೆಂದರೆ ಕಿರೀಟಾರ್ಮಣಿ ವಿರಾಜಿತ ಪ್ರಭಾವ ಸತ್ತು ಪ್ರಕಾಶಕ್ಕೆ ಪೌರ್ಜನ್ಯ ನಂದ ಗರ್ಜಿಸದರೆ ಮೂರ್ಛಕವ ಅಲ್ಲಾಡು ಜನಾದ ಭೂಪತಿ ಭೂಪತಿ ಪಂಡಿಯ ಜನರವು ಸಂಖ್ಯೆ ಅಷ್ಟ ದಿಗ್ಗಜಂಗ ಅಷ್ಟ ದಿಕ್ಪಾಲಕರ ಶ್ರೇಷ್ಠತ್ವವನ್ನು ನಷ್ಟ ಮಾಡಿಸಿ ಈ ಸೃಷ್ಟಿಯುಳ್ಳ ವೈರಗಳ ಸಿರಗಳನ್ನು ಭೇದಿಸಿ ಪರಿಪರಿಯಿಂದ ಬಾಧಿಸಿ ಅವರ ಪಕ್ಕಲಮಗಳನ್ನು ದಪ್ಪನ ಕಿತ್ತಿ ಸಾಕಿನಿ ರಾಜ್ಯದವಳ ಬಲ್ಲಿಗನೆಂದ ಬೆರೆಯುವ ಕುಲ್ಲ ಕೊಲ್ಲ ಕಳ್ಳನಾದ ಗೋಪಾಲನೆಂಬ ಮಲ್ಲ ಯುದ್ಧದವಳ ಕೈಸಿಯಲ್ಲಿ ನೋಡಿದರೆ ಇಷ್ಟ ಪ್ರತಿಮೆಯ ಮೂರ್ತಿಯನ್ನು ಕಿತ್ತಿಸ ಅವನು ಈ ಭೂವಲಯದೊಳ ಅಮರವತಿ ಅಲಗವತಿ ಎಂಬ ದಿಕ್ಕರಿಬ ಮಹಾಲೋಹವತಿ ಎಂಬ ಪಟ್ಟಣಕ್ಕೆ ಚಕ್ರವರ್ತಿ ಎಂಬ ಪ್ರಖ್ಯಾತ ರಾಕ್ಷಸ ಕುಲ ಸಾಮ್ರಾಟ ಸತ್ಯಸೋಧನ ಮಹಾರಾಜನೆಂಬ ಧೀರ ರಾಜ ರವಿಕೋಟಿ ದೇಶ ಸಾರಥಿ ಭೂಪತಿ ಈ ಸುಂದರವಾದ ಸಭಾಮಂಟಕ್ಕೆ ಬಂದ ಕಾರಣವೇನೆಂದರೆ ಅದೇನಿದೇವ ರಾಜ್ಯ ಕಾರ್ಯ ನಿಮಿತ್ತವಾಗಿ ನನ್ನ ಹಣಜೇನ ಕೂಡ ಆಲೋಚನೆ ಗೈಯಬೇಕೆಂದು ಬಂದಿದ್ದೇನೆ ಸಾರಥಿ
ಜನ ಪ್ರಸೂದರನ್ನು ಬರಿಯಾಳ ಸಾರದೆ ನಿನ್ನ ಇಷ್ಟ ಇದ್ದಾರೆ ಭೂಪತಿ. ಪ್ರಚೋದನ ಪಟೇಲ ಹುಡುಗರು ಸಂಗಮ ಮಾಡಿ ಊರೇ ಬಿಟ್ಟಾರೋ. ಅರಸರ ಗಿರಪ್ಪ 200 ರೂಪಾಯಿ, ಸಚಿಸೋನ ಪಾತ್ರ ಮಾಡಿದಂತವರಿಗೆ ಮಠದ ಮಲ್ಲಯ್ಯ 101 ರೂಪಾಯಿ, ಆಮೇಲೆ ಚಾಕಲಿ ಮಲ್ಲಿಕಾರ್ಜುನ 101 ರೂಪಾಯಿ ಸಚಿಸೋನ ಪಾತ್ರ ಮಾಡಿದಂತವರಿಗೆ ಆಯ್ಕೆ ಮಾಡುತ್ತಾರೆ. ಪಟೇಲ ಹುಡುಗರು ಸಂಗಮ ಮಾಡಿ ಊರೇ ಬಿಟ್ಟಾರೋ. ಸೇರ್ಯಾರೋ ಪಾಠ ಕಲಿತೀವಂತೇಳಿವರು ಪಟ್ಟಣ ಸೇರ್ಯಾರೋ. ಓಸಿ ಆಡೋರು ಸಂಘ ಮಾಡಿ ಕೆಟ್ಟೆ ಹೋಗ್ಯಾರೋ. ತಪ್ಪ ಮಹಾನಗೇಡಿ ಮಕ್ಕಳ ಹುಟ್ಟಿ ಮಹಾನಗೇಡಿ ಮಕ್ಕಳ ಹುಟ್ಟಿ ಮಾನ ಕಳೆದಾರೋ. ಪಟೇಲ ಹುಡುಗರ ಸಂಗಮ ಮಾಡಿ ಊರೇ ಬಿಟ್ಟಾರ. ಉಲ್ಟ ದೇವ ಚಂಡ ಪ್ರಚಂಡ ಭುಜ ಬಲದಂಡ ದಿಂಡಿ ರಸುದ ಗುಂಡಲ ಜಗತ್ ಪ್ರಚಂಡ ಮಂಡಲೀಕರ ರುಂಡಂಗಳಂ ಚಂಡಾಡುವ ಗಂಡುಗಲಿ ಬರ್ತಂಡು ದೇವ ಎನ್ನ ಕರದಲ್ಲಿ ಮೆರೆಯುವ ಮೆರೆಯುವ ರಾಜರನ್ನ ಮಂಡಗಳ ಬಗ್ಗೆ ಚಂಡ ಪ್ರಭೆಯಿನ ಅಗ್ನಯವೆಲ್ಲ ಎನ್ನ ಎದುರಸರ ಮಾತ ಎಡಬಲದ ಗುಡಮಿ ಸಕಲ ಪಗಂಡ ವೈರ್ಯಗಳು ದೇವ ಇಂಥ ಗಡುಬರ ಕ್ರಮದಿಂದ ಮೆರೆಯುವನ ಮುಂಭಾಗದೊಳ ನಿಂತು ಗಟ್ಟಿಯಾಗಿ ಬದರುವ ನೀನದ ಅವಲೈನರು ಮಗಳು ನನಗಾಗಿ, ಎಕ್ಕಿಯ ಹೂವಾಗಿ ಎಕ್ಕಿಯ ಕಾಯಾಗಿ ಅಕ್ಕನಿನ ಮಗಳು ನನಗಾಗಿ, ಮಾವಿನ ಹೂವಾಗಿ ಮಾವಿನ ಕಾಯಾಗಿ ಮಾವನಿನ ಮಗಳು ನನಗಾಗಿ, ಏ ಹುಡುಗಿ ಹುಡುಗ ಪಟ್ಟಣಕ್ಕೆಂದು ತಿಂದುಕಂತ ಎನಿಗೋತಿಯ ಕಟವಾಡಿ ಎಂದು ನಾನು ಕೇಳಲು ತಕ್ಕನ ಮೋಸಗಾರನ ಬಟ್ಟೆ ನಿನ್ನ ಮೂತಿಯ ಮೇಲೆ ಮೀಸಿ ಸಂದಿಲ್ಲ, ನನ್ನ ಆಸೆ ಮಾಡಲಿಕ್ಕೆ ಬಂದಿ ಎಂದು ಕಸದ ಬಾರಿಗೆ ತೆಗೆದುಕೊಂಡು ಕಾಳಮ್ಮನ ಕಟ್ಟೆಯಿಂದ ಮಾಳಮ್ಮನ ಮಠದವರೆಗೆ ನನ್ನ ಬಡಿಯಲು ಆ ಬಡತಕ್ಕೆ ತಾಳಲಾರದು ಓಡಿ ಬಂದು ಹಟ್ಟುಗಳಿಗೆ ನಿಂತುಕೊಂಡು ಮಾತನಾಡಿಸುವ ಪುಟ್ಟ ಸಾರಥಿ ಎಂದು ಕರೀತಾರೆ ದೇವ. 7 ದಿನ ಅಂಕಿತವೇನೆಂದರೆ ಹಾಗಾದರೆ ಇತ್ತವಾ ಚಿತ್ತ ಬಿಟ್ಟು ಹೇಳು ಅದೇ ದಡ್ಡಳ ಎನ್ನ ಸಕಲ ಪರ್ವತಗಳು ಭೂಪತಿ ಎನ್ನ ಕರದೊಳ ಮೆರೆಯುವ ಕರವಾಳದ ಹಟ್ಟ ಹಾಸಕ್ಕೆ ಆಕಾಶ ಮಂಡಲದ ನೆಲವ ನಕ್ಷತ್ರಗಳ ಈ ಜೊತೆಗೆ ಜಗ್ಗನ ಈ ಭೂಮಿಯ ತಗ್ಗಿ ದಿಗ್ಗಜ ಅಂಗಳ ಬಗ್ಗೆ ತಗ್ಗಿ ಮುಖ್ಯವಾಗಿ ಮನೆಗೆ ಬಂದವು ಭೂಪತಿ ಗಣಿಪತಿಯ ನಷ್ಟಿಯೊಳಗೆ ಇರುವ ಉತ್ತಮ ತರವಾಣಿ ಕಂಗಳ ತತ್ತರದ
ಬಸವಧೀರ ಸತ್ಯಸೋದನ ಮಹಾರಾಜನ ಸಹೋದರ ಪ್ರಸೋದನ ನಮ್ಮ ಸೂರ ನೀನು ಪ್ರಸಿದ್ಧ ಭೂಮಿಯಲ್ಲಿ ಈ ಸಭಾಕೇತನಕ್ಕೆ ಬಂದು ಕಾರ್ಯಾರ್ಥವೇನು ರಾಜ ರವಿಕೋಟಿ ತೇಜ ಎಲ್ಲ ಈ ಸಾರದೆ ಓಬದಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಹಾಗೇನು ರಾಜೇಂದ್ರ ಇಂದಿನ ದಿನ ಸುರರ ಸಿಂಹ ಸ್ವಪ್ನ ನೆನೆಸಿದ ಕಡುಗಲಿ ರುದ್ರದೋಳ ರುದ್ರೇಶ ತಿಂಬದ್ರನಾದ ನಮ್ಮ ಹಾಕಜ ಕರಿಸಿದ ಕಾರಣ ವರ್ಣವಾದ ಸಾರಥಿ ತಿಳಿದ್ದೆ ನಾ ಬಂದ ಸಂಗತಿ ನಮ್ಮ ಹಾಕಜ ನಿಮ್ಮ ಒಳಭಾಗದಲ್ಲಿರುವ ನೋಡು ಭೂಪತಿ ಮೊದಲ ಭಾಷಣ ಮ್ಯಾನೇಜರ್ ಆಗಿರ್ತಕ್ಕಂಥ ಮಾಡದವ್ರ ತಿಮ್ಮಪ್ಪನವರಿಗೆ ಮುದ್ದು ಬಸವನಗೌಡರು 100 ರೂಪಾಯಿಯನ್ನು ಅರ್ಪಿಸುತ್ತಾರೆ. ಬಟ್ಟೆಯಲ್ಲಿ ಬರೆಸ್ಬೇಕು ಇಲ್ಲಿ ಆಟದ ಸ್ಟೇಜ್ ಅರ್ಧದರ ಬಂಗಾರ ದುಂಗರ ಮತ್ತು 116ಗಳನ್ನು ಪ್ರಸಿದ್ಧ ಪಾತ್ರ ವಹಿಸತಕ್ಕಂಥವರಿಗೆ ಕೊಟ್ಟಿದ್ದಾರೆ. ಬಂಡ ದೇವತೆಗಳ ಮದಂಡವಾಡಿಸುವ ಬಲಡ್ಡನಾದ ಹಣ್ಣ ದಂಡ ದಂಡಿದ ಪುಟ್ಟಿದ ಪ್ರಾಣಿಗಳ ಹಣ್ಣಲದ ದಿಂಡು ಗಡಗವ ದಂಡದಾರನು ಎಡದ ಚಂಡ ಪ್ರಚಂಡ ಸೂರ್ಯ ಮಂಡಲವನ್ ಉತ್ತಳ ಪಾತಾಳ ರಥತಾಳಗಳಂಬೇರಿಸಲು ನಿನ್ನ ಚಿತ್ತದಲ್ಲಿ ಇದ್ದ ರೀತಿಯನ್ನು ಬಿತ್ತರಿಸಿದರೆ ಅದು ಆಘಾತವಿದ್ದಷ್ಟು ಅಪಲಮಿತವಾಗಿರು ಅದನ್ನು ನಡೆಸ ಕಟವೆ ನಾಣ್ಣ ತನ್ನ ದಾಕ್ರ ಕಣ್ಣು ಚಂಡ ಪ್ರಚಂಡನ ಮಂಡಲ ರಾಯರ ಗಂಡರ ಗಂಡನ ಉಗ್ರ ಸಮಗ್ರ ವಿಗ್ರನಾದನುಜರೇ ಈ ಅದು ಏನದ ಮಾಯ ಆಗ್ತದೆ ಕುಲ ಹಂಬೇರುವ ಸ್ತಂಭ ಪ್ರಿಯನಾದ ಸಂಚರಣ ಪಟ್ಟಣವಾದ ಕೈಲಾಸಕ್ಕ ತಾಳಿಯನ್ನ ಇಟ್ಟವನ ಹೆಂಡತಿಯಾದ ಪಾರ್ವತಿಯನ್ನ ತಂದ ನನ್ನ ಮುಂದೆ ನಿಲ್ಲಿಸುವ ತ್ರಾಣ ಇದ್ದರೆ ಮುಂದಕ್ಕೆ ಮಾತನಾಡು ಪ್ರಸ್ತುತವೇ ಮುಚ್ಚಿದ ಬಡಿ ಎಂದ ಒಪ್ಪು ಆಕ್ರಜ ನಿನ್ನ ಮಾತಿಗೆ ಪ್ರತಿಮುತ್ತರ ಮುಟ್ಟೆ ಆಕ್ರಜ ಸ್ಮಶಾನದಲ್ಲಿ ಅವಳವನ್ನು ತೋಡಿಕೊಂಡು ಯಾರು ಹರಿಯದಂತ ಅಡಿಗೆ ಕೊಂಡ ಬಂಡನಿಗೆ ಯಾತಕ್ಕೆ ಸೆಡೆಯಲ್ಲಿ ಗಂಗೆಯನ್ನು ತೊಡೆಯಲ್ಲಿ ಪಾರ್ವತಿಯನ್ನು ದೊರೆತಿರುವ ಶಂಕರನ ಮಂಗ ನಿಮ್ಮ ಪಾದದಡಿಯಲ್ಲಿ ಇದಕ್ಕೆ ತಪ್ಪಿದರೆ ನಿಮ್ಮ ತಮ್ಮ ಪ್ರಸೂದನ ನಮ್ಮ ಹೆಸರು ಯಾತಕ್ಕೆ ಅಣ್ಣ ಸುಂದರ ಆಕರ್ಷಿಸುವ ಪ್ರಸ್ತುತನೇ ಸತ್ಯ ಲೋಕಕ್ಕೆ ದಾಳಿಯನ್ನ ಇಕ್ಕಿ ಇದು ಲಿಖಿತವೆಂಬರಿರುವ ಈ ರಂಜಿ ಎಂಬ ಹದಮನನ್ನ ಒದ್ದವನ ಮಠದ ಶಿರಮಣಿಯಾದ ಸಾರಥಿಯನ್ನು ತಂದ ನಮ್ಮ ಲೋಹವತಿ ಪಟ್ಟಣದಲ್ಲಿ ಇಟ್ಟರೆ ಹೌದು ಆಗ್ತದ ಇದಕ್ಕೆ ನಿನ್ನ ಮನಸ್ಸಿನ ದುಗುಡವನ್ನು ಬೇಳ ಪ್ರಸುದನ ವಿಗ್ರಹನಾದ ಅಗ್ರಜನೇ ಎಮ್ಮ ನುಡಿಯನ್ನು ಕೇಳಬೇಕದೆ ಅಗ್ರಜ ಅದು ಏನೆಂದರೆ ಅದೇನು ತಮ್ಮ ಬ್ರಹ್ಮನ ದಾವ ಬಲವಂತನಂದು ಹೇಳುತ್ತಿರುವೆ ಅವನೇ ಅಂತ ಬುದ್ಧಿಗೇಡಿ ಆಗಲಿಕ್ಕೆ ತಾನೇ ಸೃಷ್ಟಿಸಿದ ಸರಸ್ವತಿಯನ್ನ ಮಗಳಂದ ಭಾವಿಸದೆ ಸಮಸಾಗವಾದವನು ಅವನು ನಿನ್ನಂತ ಪೂಜಕ್ಕೆ ವೇಕ್ಯನ ಅಲ್ಲ ಅವನಿಗೆ ಈ ಭೂಲೋಕದಲ್ಲಿ ಮೂರ್ತಿ ಇಲ್ಲ ಪೂಜೆಯೂ ಇಲ್ಲವೇ ಇಲ್ಲ ಅಂತ ದೃಷ್ಟ ಬ್ರಹ್ಮನು ಚತುರ ಸಿರಗಳಂಬೆರಪಡದ ಅವನ ಹೆಂಡತಿಯಾದ ಸಾರಥಿ ನಮಗೆಳಗೊಂದಿಸ ಲೋಹಾವತಿ ಪಟ್ಟಣಕ್ಕೆ ಎಳೆದರವನ ಆಕ್ರಜ ಬರಿದು
ದುಡಿದರಿಪ ಗರ್ಭಗಳಿಗೆ ಹರ್ಮ ಕಾವೇಳಿಯ ಗರ್ಭ ನಿರ್ಭೇದನ ಮಾಡುವ ಅರ್ಭಟತನೊಳ್ಳ ಪ್ರಚೋದನ ಚಕ್ರವರ್ತಿ ನಾ ಬೇಳುವ ಈ ವಾರವಂ ಗಮನದಲ್ಲಿಡುವ ಪೂಜ್ಯ ಅದು ಏನು ಚೆನ್ನಾಗಿ ಹೇಳು ಸಕ್ತ ಸದನ ಚಕ್ರವರ್ತಿ ಎಲ್ಲದ ಲೋಕಕ್ಕೆ ಹೋಗಿ ಕಾಮತೆಯನ್ನು ಕಲ್ಪರಿಚ್ಚ ಐಕ್ಯವತ ಮಣಿಯ ತೆಗೆದುಕೊಂಡು ರಂಭ ಊರ್ವಶಿ ಮೇನಕ ತಿಲಕ್ಮೆರಂಬ ನರ್ತಕರಂ ಸರ ಹಿಡಿದ ಅಮರಾವತಿ ಎಂದಾಳ ಧೂಳಗೈದಲು ಅಮರಾವತಿ ಪಟ್ಟಣವನ್ನು ಗಟ್ಟಿಪಡಿಸುವಂತನಾಗುತ್ತಮ್ಮ ಈಗ ಓ ತಮ್ಮ ಗೌತಮ ಮುನಿ ಹೆಂಡತಿ ನಮ್ಮ ವಯಸ್ಸು ಮೈ ತುಂಬ ಸಾವಿರ ಏನುಗಳನ್ನು ಬೆಳೆಸಿಕೊಂಡರ ಭಯಂದ್ರನ ಎನ್ನ ತಕ್ಕೆ ಎಳಬಿಡುದು ಅನುಜ ಅವನ ಬೆಂಬಲವಾಗಿ ಕಾಲಮಂಡಿತ ಪ್ರತಾಪನಾದ ದಂಡಧರನ ಬಂದರೆ ಖಂಡನದೊಳ ಎದ್ದ ಅವನ ವೀರ ಮಂಡಿತ ಮಂಡಲರ ಖಂಡನಾದ ನಿನ್ನ ಸಹೋದರನಿಗೆ ನೇಮವನ್ನು ಕೊಡುವ ನಿಷ್ಠರಂತ ಹೋಗರು ನೆಡ್ತಮ್ಮ ಈಗ ನಿನಗೆ ನೇಮ ನಾರದ ಅರ್ಜೆಂಟ್ ಆಗಿ ಬರ್ಬೇಕು ನಾರದ ಕೆ ನಟರಾಜ 200 ರೂಪಾಯಿ ಸಚಿವರ ಪಾತ್ರ ಮಾಡಿದಂತವರಿಗೆ ಬಹುಮಾನ ಕೊಟ್ಟಿರ್ತಾರೆ ಮತ್ತು ಅದೇ ಕೆ ನಟರಾಜ್ ಅರ್ಜೆಂಟ್ ಬರ್ಬೇಕು ನಾರದ ಅರ್ಜೆಂಟ್ ಬರ್ಬೇಕಮ್ಮ ಲೇಟ್ ಆಗ್ತದ ದೇಶಕ್ಕೆ ನಿಂಗಮ್ಮ ದಿಕ್ಕಬಾರ ತಿಮ್ಮಮ್ಮ ದೇಶಕ್ಕೆ ನಿಂಗಮ್ಮ ದಿಕ್ಕಬಾರ ತಿಮ್ಮಮ್ಮ ಉಗುಬೇಡ ವಂಡ್ರಮ್ಮ ಜಗಳ ಬರ್ತದೆ ಜಂಬಮ್ಮ ಬಾಯಿ ಮುತ್ತು ಬಸಮ್ಮ ಸುಮ್ಮನೆ ಇದ ಸೊಬ್ಬಮ್ಮ ಬಾಯಿ ಮುತ್ತು ಬಸಮ್ಮ ಎಲೆ ಕೊಡೆ ಎಲ್ಲಮ್ಮ ಸುಣ್ಣತಾರೆ ಸುಂಕಮ್ಮ ಎಲೆ ಕೊಡೆ ಎಲ್ಲಮ್ಮ ಸುಣ್ಣತಾರೆ ಸುಂಕಮ್ಮ ಅಡಿಕೆ ತಾರೆ ಅಳ್ಳಮ್ಮ ಅಕ್ಕೆ ಬಾರೆ ಸಕ್ರಮ್ಮ ಬಾಯಿ ಮುಚ್ಚು ಬಸಮ್ಮ ಸುಮ್ಮನೆ ಇದರ ಸುಬ್ಬಮ್ಮ ಬಾಯಿ ಮುಚ್ಚು ಬಸಮ್ಮ ಸಕ್ರಮ್ಮ ಮುಂದಕ್ಕೆ ಬಾರಿ ಮೂಕಮ್ಮ ಸರ್ಕಳ್ಳೆ ಸಕ್ರಮ್ಮ ಮುಂದಕ್ಕೆ ಬಾರಿ ಮೂಕಮ್ಮ ಇದ್ದದ್ದು ಬಾರಿ ಈರಮ್ಮ ಹಂಗೆ ಮಾಡ್ತೀಯ ಗಂಗಮ್ಮ ಬಾಯಿ ಮುಚ್ಚು ಬಸಮ್ಮ ಸುಮ್ಮನೆ ಸುಬ್ಬಮ್ಮ ಬಾಯಿ ಮುಚ್ಚು ಬಸಮ್ಮ ಕುಂತಳ ಕೊಲ್ಲಮ್ಮ ನಿಂತಾಳ ನೀಲಮ್ಮ ಕುಂತಳ ಕೊಲ್ಲಮ್ಮ ನಿಂತಾಳ ನೀಲಮ್ಮ ಕರಿತಳ ಕಂದಾರ್ಯಮ್ಮ ಬರ್ತಳ ಬಂಗಾರಮ್ಮ ಬಾಯಿ ಮುಚ್ಚು ಬಸಮ್ಮ ಸುಮ್ಮನೆ ಸುಬ್ಬಮ್ಮ ಬಾಯಿ ಮುಚ್ಚು ಬಸಮ್ಮ
ಪೀತಾಂಬರಧಾರಿ ಕಮಲ ನಯನ ಪೀತಾಂಬರಧಾರಿ ಕಮಲ ನಯನ ಪೀತಾಂಬರಧಾರಿ ವೈಕುಂಠ ನಾರಾಯಣ ದೇವ ವೈಕುಂಠ ನಾರಾಯಣ ನದ ಜನಪಾಲ ಜನಲೋಲ ನದ ಜನಪಾಲ ಜನಲೋಲ ವೈಕುಂಠ ನಾರಾಯಣ ವೈಕುಂಠ ನಾರಾಯಣ ಜಯ ನಾರಾಯಣ ಜಯ ಜಗಜೀವನ ಜಯ ನಾರಾಯಣ ಜಯ ಜಗಜೀವನ ಮೋಕಂದ ಮುರವರ್ಧನ ನಾರಾಯಣ ಮೋಕಂದ ಮುರವರ್ಧನ ನಾರಾಯಣ ನಾರಾಯಣ ಗೋವಿಂದ ಗರುಡಧ್ವಜ ಎಲ್ಲ ಸಾರಥಿ ಮುಂಭಾಗದಲ್ಲಿರುವರು ನೋಡು ಭೂಪತಿ. ರಾಜ ಈ ಪೀಠವನ್ನು ಅನಂತರಸರೆ ನಿನ್ನೆಷ್ಟಂತೆ ಆಗಲಿ ರಾಜ ನಮ್ಮನ್ನ ನೋಡಿ ನಮ್ಮ ಜನ್ಮಾಂತರ ಪಾಪಗಳು ನಾರಾಯಣ ನಾರಾಯಣ ಸ್ವಾಮಿ ನಾರದರೆ ರಾಜ ತಾವು ಮೂರು ಲೋಕಗಳ ಸಂಚಾರ ಮಾಡುವರಾದ ಕಾರಣ ದಾವಲೋಕದಲ್ಲಿ ಎದೆಯಲ್ಲಿ ನೋಡಲಿಕ್ಕೆ ಬರುತ್ತದೆಯಾದರೂ ನಾರಾಯಣ ನಾರಾಯಣ ಯುದ್ಧ ಸಮಾಚಾರವನ್ನು ವಿಸ್ತರಿಸಲೈ ನಾರದರೆ ಅಹೋ ರಾಜೇಂದ್ರರೇ ಸ್ವಾಮಿ ನಾರದರೆ ನಾನು ಚತುರ್ದಶ ಭುವನಂಗಳನ್ನು ಒಂದೇ ದಿವಸಕ್ಕೆ ಸುತ್ತವರಿಯುತ್ತೇನೆ ಹೌದೇನು ಸ್ವಾಮಿ ನಾರದರೆ ನಿಮ್ಮ ಪಟ್ಟಣಕ್ಕೆ ಬರುವ ಮುಂಚಿತವಾಗಿ ಅದೇನಾಗಿ ಸ್ವಾಮಿ ನಾರದರೆ ವೈಕುಂಠಕ್ಕೆ ಭೇಟಿ ಮಾಡಿದ್ದೇನು ಆಹಾ ಆಹಾ ಅವನ ಚಿತ್ತಾರವು ಎಷ್ಟೆಂದು ಹೇಳಲಿ ಅದೇನು ಸ್ವಾಮಿ ನಾರದರೆ ನೋಡಲಿಕ್ಕೆ ಬರುತ್ತದೆಯಾದರೂ ಹೇಳಲಿಕ್ಕೆ ಬಾರದು ಅಷ್ಟಭಾರ್ಯರಿಂದಳ ಗುಡಿ ಆದಿಶೇಷನಂಶಯನ ಮಾಡಿ ಕ್ಷೀರಸಾಗರ ತಣಜಿ ಅಷ್ಟಲಕ್ಷ್ಮಿಯನ್ನು ವಶ ಮಾಡಿಕೊಂಡು ಆನಂದ ಪರವಶನಾಗಿ ನಿದ್ರೆಗೈಯುತ್ತಿರುವ ಶ್ರೀ ಮಹಾವಿಷ್ಣುವಿನ ಹೆಂಡತಿಯಂ ತಂದು ಮಧುಮತಿ ನಿಮ್ಮ ಮಹಾಲೋಹಾವತಿ ಪಟ್ಟಣದಲ್ಲಿಟ್ಟರೆ ಸಂಪತ್ತಿನ ಜ್ಯೋತಿಯು ಸದಾ ಕಾಲ ಬೆಳಗುವುದು ಹೌದೇನು ಸ್ವಾಮಿ ನಾರದರೆ ಏತಕ್ಕೆಂದರೆ ಸ್ವಾಮಿ ನಾರದರೆ ಸರಿಯಾದ ಸ್ತ್ರೀಯರು ಪಟ್ಟಣದಲ್ಲಿ ಇಲ್ಲದಿದ್ದರೆ ದೀಪವಿಲ್ಲದ ಮನೆಯಿದ್ದಂತೆ ಹೌದೇನು ಸ್ವಾಮಿ ನಾರದರೆ ಆದ್ದರಿಂದ ಏನು ಸ್ವಾಮಿ ಇದ್ದ ಸಂಗತಿಯನ್ನು ನಿಮ್ಮ ಮುಂದೆ ತಿಳಿದೆನು ಇದಕ್ಕೆ ನಿಮ್ಮ ಮನಸ್ಸಿನ ದುಗುಡವೇನಿರುವುದು ರಾಜರೇ ಮಹಾಸೂರರೇ ಮಧುಮತಿ ಮಹಾರಾಜ್ ಮುರುಗುಂದ ರಾಮಣ್ಣವರು ನನ್ನ ಮಾತ್ರ ವಹಿಸ್ತಕ್ಕಂಥವರಿಗೆ ಈ ಬಂಗಾರ ಉಂಗುರ ಮತ್ತು ಈ ಬೆಂಗಳೂರು ಮಾಡಬೇಕು. ಮುರುಗುಂದ ರಾಮಣ್ಣವರು ಈ ಬೆಂಗಳೂರು ನಾಲ್ಕು ಪಾತ್ರ ವಹಿಸತಕ್ಕಂಥ ಬಹುಮಾನವಾಗಿ ಕೊಟ್ಟಿದ್ದಾರೆ. ఎక్కువసేపు పోగొని ఇక్కడ గట్టిగా పట్టుకోదండి నువ్వు కొద్దిసేపు తీసుకోగలరా నీకు కొద్దిసేపు తీసుకుంటా కానీ ಬಿಳಿಯಾಳು ಹನುಮಂತಪ್ಪನವರು ನಾಲ್ಕು ಪಾತ್ರ ವಹಿಸಿರ್ತಕ್ಕಂಥವ್ರಿಗೆ ಈ ಬೆಂಗಳೂರು ಬಹುಮಾನ ಕೊಡುತ್ತಾರೆ. ಹರಿಹರ ರೆಡಿಮೆಂಟ್ ಚಂದ್ರಪ್ಪ 101 ರೂಪಾಯಿ, ಬೊಂಬಾಯಿ ಶೇಖರಣ 101 ರೂಪಾಯಿ, ಈ ಮ್ಯಾನೇಜರ್ ಅಂತಕ್ಕಂಥ ಹಿರೇನವರಿಗೆ ಬಹುಮಾನ ಕೊಟ್ಟಿರ್ತಾರೆ. లైటింగ్ ఎక్కువైంది ಅಹೋ ರಾಕ್ಷಸ ಸ್ವಾಮಿ ನಾರದರೆ ನಾವಿನ್ನು ಹೋಗಿ ಬರುವೆವು ನಮಗೆ ಅಪ್ಪಣೆಯನ್ನು ಕೊಡುವಂತವರಾಗಿದೆ. ಆವೋ ಬ್ರಹ್ಮ ಮಾನಸ ಪುತ್ರರಾದ ನಾರದರೆ ರಾಜ ಈಗಿಂದೀಗಲ ಹೋಗಿ ನಾರಾಯಣ ಹೆಂಡತಿಯಾದ ಅಷ್ಟಲಕ್ಷ್ಮಿಯನ್ನು ಎಳೆದುಕೊಂಡು ಬಂದು ನಮ್ಮ ಲೋಹವತಿ ಪಟ್ಟಣವನ್ನು
ನಾರಾಯಣ ನಾರಾಯಣ. ಸ್ವಾಮಿ ನಾರದರೆ ಹಲೋ ನೋಡಿ ಎಲ್ಲ ಪ್ರತಾಪ. ಆಹೋ ರಾಕ್ಷಸೇಂದ್ರರೇ, ಸ್ವಾಮಿ ನಾರದರೆ ನಾವಿನ್ನು ಹೋಗಿ ಬರೆಯುವು, ನಮಗೆ ಅಪ್ಪಣೆಯನ್ನು ಕೊಡುವಂತವರಾಗಿದೆ. ಸುಗಂಧೋಷದಿಂದ ಹೋಗಿ ಬನ್ನಿರಿ ಸ್ವಾಮಿ ಸತ್ಯರವೇ. ಕಮಲ ನಯನ ಪೀತಾಂಬರಧಾರಿ ಕಮಲ ನಯನ ಪೀತಾಂಬರಧಾರಿ ವೈಕುಂಠ ನಾರಾಯಣ ದೇವ ನತ ಜನ ಬಾಲ ಸಿತ ಜನ ಲೋಲ ಜನ ಬಾಲ ಸಿತ ಜನ ಲೋಲ ವೈಕುಂಠ ನಾರಾಯಣ ವೈಕುಂಠ ನಾರಾಯಣ ಜಯ ನಾರಾಯಣ ಜಯ ಜಗಜೀವನ ಜಯ ಜಗಜೀವನ ಮುಕುಂದ ಮುರಕುಂದ ನಾರಾಯಣ ಮುಕುಂದ ಜನ ನಾರಾಯಣ ನಾರಾಯಣ ಪಾಪ್ಕಜ ಅಷ್ಟಲಕ್ಷ್ಮಿಯನ್ನು ಎಳೆದುಕೊಂಡು ಬಂದ ನಮ್ಮ ಲಹಾದಿ ಪಟ್ಟಣವನ್ನು ಬಲಿಷ್ಠಗೊಳಿಸುವುದಕ್ಕೆ ಸಿದ್ಧನಾಗಲಿದೆ. ಬಳಿರಿಯಲ್ಲೋ ಹಾವತಿ ಪಟ್ಟ ಅಧ್ಯಕ್ಷನಾದ ಹಣ್ಣ ನಿನ್ನ ಮಾತಿಗೆ ಪ್ರತಿ ಆಡುವೆದರೆ ಈ ನಿನ್ನ ತಮ್ಮ ಪ್ರಸೂತನೆಂಬ ಜಾಣ ಸರ್ಪಗಳ ಬಿಂಡಿನಲ್ಲಿ ಗರಡನು ಎಗಿರಿದಂತ ವೈಕುಂಠದ ಗಾಲ ದಾಳಿಯ ಮಗೈದ ಅವದ ಹೆಂಡತಿಯ ತಂದ ನಿನ್ನ ಮುಂದೆ ನಿಲ್ಲಸಲಿದ್ದರೆ ತಮ್ಮ ಪ್ರಚೋದನೆಂಬ ಹೆಸರು ಯಾತಕ್ಕೆ ಅಣ್ಣ ಸುಳ್ಳು
ಕಾಂತಿ ನಿನ್ನ ಬಾಳಿನ ರಾಜ ನಾನಿನ್ನ ಪ್ರೇಮದ ರೋಜ ನಿನ್ನ ಬಾಳಿನ ರಾಜ ನಾನಿನ್ನ ಪ್ರೇಮದ ರೋಜ ನಾನಿನ್ನ ಬಿಡಲಾರೆ ಚೆನ್ನ ಚಿನ್ನ ನಿನ್ನ ಬಾಳಿನ ರಾಜ ನಾನಿನ್ನ ಪ್ರೇಮದ ರೋಜ ತಿಳಿಸೋ ನಿನ್ನಯ ಪಯಣ ಅಹೋ ಪ್ರಾಣಕಾಂತ ಹೇ ಪ್ರಣಕಾಂತಿ ಚಿತ್ರಧರ್ಮದ ಅಶಾಂಗಗಳನ್ನು ಬಂಧಿಸಿಕೊಂಡು ಅಹೋ ಕಾಂತ ಹೇ ಕಾಂತಿ ಚಿತ್ರಧರ್ಮದ ರಥಕ್ಕೆ ಮುತ್ತಿನ ಕಲಸವನ್ನು ಇಟ್ಟು ಚಿತ್ರಧರ್ಮದ ಅಶೋಕನನ್ನು ಬಂಧಿಸಿಕೊಂಡು ಕೋಪಾತುರನಾಗಿ ಎನ್ನ ಮುಂದೆ ತಿಳಿಸದಂತೆ ಹೋಗುವ ಕಾರ್ಯದೇವದ ರಮಣ ಸನ್ಮಾನ ಅಯ್ಯೇ ಸುಂದರೇ. ಅಂದರೆ ಕಾಂತ ಈ ಬುದ್ಧಿ ಹಳಬಲ ದಂಡರಾದ ಚಂಡ ವಿಕ್ರಮರಮ್ಮ ಬಂಡರನ್ನ ಕಟ್ಕಡನ ಕಡದ ದಂಡಾದನವಾದ ಭಕ್ತ ಬಿಡ್ದ ಹೇ ಕಾಂತಿ ಕಾಂತ ಬಳಿರಿಯ ಕೊಳ್ಳ ಕೊಳ್ಳರಿಟ್ಟಿನ ಮುಷ್ಟಿ ಇದ್ದ ದಳದೈದವನ ಸದಸ್ಯರ ಮಣಿಯಾದ ಅಷ್ಟಲಕ್ಷ್ಮ ನಡೆದು ಕಂಡು ಬಂದ ನಮ್ಮ ಲೋಹವಾದಿ ಭಟ್ಟನವನ ನಮ್ಮ ರಾಕ್ಷಸ ಕುಲದ ಕೀರ್ತಿಯ ಪ್ರಬಲಗೊಳಿಸುವುದಕ್ಕೆ ವೈಕುಂಠ ಲೋಕಕ್ಕೆ ಕದನ ಗೈಯಲು ಹೋಗುವನು ಗದ್ದೆ ಅಹೋ ಕಾಂತ ಹೇ ಕಾಂತಿ ಈಗ ವಿಷ್ಣುನೋಡ ವಿದ್ಯೆಗೆ ಹೋಗುವುದು ಸರಿಯಲ್ಲ ಕಾಂತ ಯಾಕಂತ ಸರಿಯಲ್ಲ ಕಾಂತಿ ಅಹೋ ಕಾಂತ ಕಾಂತಿ ಅವನ ಸಹೋದರಿ ನಿನ್ನ ಗೊತ್ತಿಲ್ಲ ಅವನ ಗೊತ್ತಿದ್ದರೆ ನನ್ನನ್ನೇನು ಮಾಡೋರು ಗದ್ದೆ ಕಾಂತ ಕಾಂತಿ ಹೇಳಬೇಕು ಅದೇನು ಚೆನ್ನಾಗಂತೆ ನಿನ್ನ
ಶಿಕ್ಷಕನು. ಅಹೋಕಾಂತ, ಕಾಂತಿ ಆ ವಿಷ್ಣುವಿನ ಗೋಷ್ಠಿಗೆ ನಮ್ಗೆ ಬೇಕಾಗಿಲ್ಲ. ಅಯ್ಯೇ ನೀಲ ಆಕಾಶದಲ್ಲಿ ಚಂದ್ರನಂತೆ ನಿಲ್ಲಿರುವ ಮೃತಮಲ ಉಳ್ಳ ಪ್ರಾಣದಂತೆ ವಲ್ಲಭ, ಇಂದಲ್ಲರ ಎಂಜಲ ಬುದ್ಧಿಯನ್ನ ತಿಂದ ಕಳ್ಳ ಗೋಪಾಲನ ಕೀರ್ತಿಯನ್ನು ಕೊಂಡಾಡಲಿಕ್ಕೆ ಇಂದಿನ ದಿನ ಎನ್ನ ಕೂಡ ಸಂಗ್ರಾಮಕ್ಕೆ ಬಂದರೆ ಮಲ್ಲ ಇದ್ದದಾಳ ಕಳ್ಳ ಕೊಲ್ಲನ ಕಪ್ಪು ಬಂಡ ಸೌರ ರಾಕ್ಷಸತ್ತಕರ ಮೆಸರ ಮುಸಿರದರ ಚಿತ್ತಕ್ಕೆ ತಂದುಕೊಳ್ಳದ ಸೌಖ್ಯದಿಂದಿರ ರಾಣಿ ಅಹೋಪ್ರಿಯ, ಹೇ ಪ್ರಾಣಕ್ಕೆ ವಲ್ಲಭ, ಮನೋಹರ, ಮನೋಹರಿ ಸುಂದರ, ಸುಂದರಿ ಒಂದೇ ಮತ್ತೆ ಅದು ಏನು ಚೆನ್ನಾಗಿ ಹೇಳ್ತಂಗೆ ಓ ಪ್ರಿಯ ಸುಂದರ, ಮನದ ಚಿಂದಿರ, ಓ ಪ್ರಿಯ ಸುಂದರ, ಮನದ ಚಿಂದಿರ, ಓ ಸತ್ಯಾಯ ಮಾತು ಕೇಳು ನಿನಗ, ಮಾತು ಕೇಳು ನಿನಗ. ಸತ್ಯಾಯ ಮಾತನ್ನು ನೀಡಲಾಗದೆ, ಎದೆಯಿಂದ ಮಾತಾಡುತ್ತೀರಲಾಗದೆ. ಮದಿವಂತ ನಿರುಪಂ ತಿರುನಾಳವೇ, ತಿರುಪಂತ ತಿರುನಾಳವೇ, ಪತಿದೇವನೇ, ಪತಿದೇವ ಬಿಡುಹಣವ ತಿರುನಾಳವೇ. ಪ್ರಿಯ ಸುಂದರ, ಮನದ ಚಂದಿರ, ಪ್ರಿಯ ಸುಂದರ, ಮನದ ಚಂದಿರ, ಸತ್ಯದ ಮಾತು ಕೇಳು ನಿನಗ. ಅಹೋ ಪ್ರಾಣೇಶ್ವರ, ಹೇ ಪ್ರಾಣೇಶ್ವರಿ ಆ ವಿಷ್ಣುನನ್ನು ವೈರತ್ವವನ್ನು ಬೆಳೆಸಿಕೊಂಡು ಹಿಂದೆ ಕಷ್ಟಪಟ್ಟವರ ರೀತಿಯನ್ನು ನೀನು ಕೇಳಲಿಲ್ಲವೇ? ಗೊತ್ತಿದ್ದರೆ ನನ್ನನ್ನೇನು ಮಾಡುವನು ಕಾಂತಿ ಅಹೋ ಪ್ರಾಣಕಾಂತ, ಕಾಂತಿ ಆದ್ದರಿಂದ ವಿಷ್ಣುನನ್ನು ಪಂಥವನ್ನು ತೊಟ್ಟು ಸಾಯುವುದು ಒಳ್ಳೆಯದಲ್ಲ. ಸುಮ್ಮನೆ ನಮ್ಮ ಮಂದಿರಕ್ಕೆ ಹೋಗೋಣ ನಡಿಕಾಂತ ಮಧ್ಯವರ್ತ. ಎಲ್ಲಿ ರಮಣೆ ರಮಣ, ಎಲ್ಲಿ ರಮಣೆ ಸುಂದರ, ಆ ಭ್ರಷ್ಟ ಕೊಲ್ಲನ ಎನ್ನ ಮರ್ಯಾದ ಕಳೆಯುವನೆಂದು ನಿನ್ನ ಬಾಯಿಗೆ ಬಂದಂತ ನುಡಿದಿರೆ ಹಾ, ಆ ಮಧ್ಯ ಕೊಲ್ಲನಿಗೆ ಮಾಡುವ ಶಿಕ್ಷೆಯನ್ನ ಅವನ ಸುದ್ದಿಯನ್ನ ಮುಂದೆ ಹೇಳದೆ ಸುಮ್ಮನೆ ಅರಮನೆಗೆ ತರಳೆ ಬಿಚ್ಚದಾಕ್ಷ ಅಹೋ ಪ್ರಾಣಪ್ರಿಯ, ಹರೇ ಪ್ರಾಣೇಶ್ವರಿ ಸುಂದರಿ ಇದನ್ನೆಲ್ಲ ಹೇಳುವುದಿಲ್ಲ. ಸಹಜವಾಗಿ ಹೇಳುತ್ತಂತೆ ಅಹೋ ಕಾಂತ, ಕಾಂತಿ ಹಾಗಾದ್ರೆ ಹೇಳು. ಅದೇನು ಚೆನ್ನಾಗಿ ಹೇಳುದಂತೆ
ಅದೇ ಪ್ರಾಣಗಾಂತಿ ನಿನ್ನ ಮರಳತನವನ್ನು ಬಿಟ್ಟು ಸುಮ್ಮನೆ ನಮ್ಮ ಮಂದಿರಕ್ಕೆ ಬಾ. ಆ ವಿಷ್ಣುವಿನ ಗೋಷ್ಠಿ ನಮ್ಗೆ ಬೇಕಾಗಿಲ್ಲ ವೀರ, ವೀರದಿ ವೀರನೇ. ನಾದಿಮಣಿ ಹರಿಯಳ ಇರ ಸತ್ವ ಸಲ್ಲದಂತ ಪರಿಪರಿ ಹಿಂದವನ ಶ್ರಾವಣೆ ಮಾಡುತ್ತೀಯಲ್ಲ. ಅವನೇ ಉತ್ತಮನಾದರ ತೋರತ್ತಿಂದ ಆಗುವ ಲಗ್ನವು ಕಳಿಸಿ ನಾರಿಮಣಿಗಳನ್ನ ಅದೇ ಅಷ್ಟೇ ನಾಯವೆಲ್ಲ ಕಾಂತ. ಅವನ ಮಹಿಳೆಯ ಖಡ್ಗದಿಂದ ಕೀಳಿ ಭೂಮಿಗೆ ತುಪ್ಪನೆ ಹಪ್ಪಳಿಸ ಸಪ್ಪಲಾಗದಂತವನ ಕಂಠದಲ್ಲಿರುವ ಪ್ರಾಣವಂತ ಶಕ್ತಿ ಶೋಧನೆ ಮಹಾರಾಜನ ಪ್ರಸಿದ್ಧ ಪಡೆಯಲು ಜಗತ್ತಿನೊಳ ಕಟ್ಟಿಸಿದ ಜಗಜ್ಜಟ್ಟಿಯನ್ನು ಮರಿವನ ಕಾಂತೆ ಕಾಂತೆ ಇದು ಅಲ್ಲದೆ ಮತ್ತೆ ಹೇಳಿ. ಅದೇನು ಚೆನ್ನಾಗಿ ಹೇಳದಂತೆ ಸಂತೋಷ ಹರಳು ಸಮಯ ಮರೆಯೋಣ ಚಿಂತೆಯ. ಇದು ನಮ್ಮ ಚೈತ್ರ ಕಾಲ, ಇದು ನಮ್ಮ ಚೈತ್ರ ಕಾಲ. ಅದೇ ಪ್ರಾಣಗಾಂತಿ ಈಗ ಇಂದಿನ ದಿನದೊಳು ಆ ಶ್ರೀ ಲಕ್ಷ್ಮೀ ದೇವಿಯನ್ನು ಧ್ಯಾನಿಸುತ್ತಾ ನಿನ್ನ ಇಷ್ಟಾರ್ಥವನ್ನು ಪೂರೈಸಿಕೋ ಪ್ರಾಣದಲ್ಲವಾ. ಇದೇನು ದುರ್ಲಭ. ಪಲ್ಲವಾದರೆ ಮಾರನ ಉರಿಗನ್ನಿನಾಳ ದಗ್ಧಗೈದ ಕಾಲರುದ್ರನಂತ ವೈಕುಂಠದ ಮೇಲೆ ದಾಳಿಯೊಂದೈದ ಕ್ಷೀರಸಾಗರವನ್ನೆನ್ನ ಲೋಹವತಿ ಪಟ್ಟಣಕ್ಕ ತಂದ ಈ ಸೃಷ್ಟಿಯೊಳಗೆ ಹೆಸರು ಪಡೆದ ಅನಗವತಿ ಅಮರಾವತಿಗಿಂತಲೂ ಈ ದುರಧೀರ ಲೋಹವತಿ ಸಾಮ್ರಾಟ್ ಚಕ್ರವರ್ತಿ ಶಕ್ತಿ ಶೋಧನನ ಪಟ್ಟಣವ ಬಲಿಷ್ಠನನಿಸಲಿದ್ದರೆ ಇಂದು ರಾಜರ ಗಂಡ ಇತ್ತಂಡ ವಾರ್ಯಗಳಿಗೆ ಗಂಡನೆಂಬ ನಾಮವ ತೆಕ್ಕಿನಾರೆ. ಈಗ ನೀನು ಆ ವಿಷ್ಣುವಿನ ಯುದ್ಧವನ್ನು ಮಾಡಿ ಜಯಶೀಲನಾಗಿ ಬಾ ಎಂದು ನಿನಗೆ ಜಯದಾರತಿಯನ್ನು ಮಾಡುವನು ಈ ಪೀಠವನ್ನು ಅಲಂಕರಿಸಿ. ಸುಧತಿ ಪ್ರೇಮವಾಗಲಿ ಕಾಂತ ನಿನ್ನಡೆ
తలకొండ తీసుకో తలకొండ తీసుకో ನಾನು ಹೋಗುವ ಪಯಣದ ಗೋಲ್ಕಂಡಿಗೆ ಯಾತಕ್ಕೆ ಬೇಕು ಅಲ್ಲಿ ಸುಂದರ ಸರಿ ಸತಿಯಲ ಮುಂದೆ ತೋರಿಸಬೇಕು. ಸತಿಯಲ ಮುಂದೆ ತೋರಿಸಲಿದ್ದರೆ ನಿನಗೆ ಕೇಡು ಬರುವುದು. ಸುಂದರಿ ಪ್ರಾಣೇಶ್ವರ ಪ್ರಾಣೇಶ್ವರಿ ಅದು ಏನು ಕಂಡೆ ಓ ಲೋಕದ ಮಹಾವೀರ ಭಾರತದ ಸುರಧೀರ ಸುಂದರ ಪ್ರಿಯಕರ ತಿಳಿಸೋ ಪಯಣ
ನಕ್ಷತ್ರ ಲೋಕದೋಡು ನೇಟಿ ನಕ್ಷತ್ರದಂತ ಬಳಿಯುವ ನಾನೇ ಸುಂದರ ಸುಮ್ಮನ ಅರಮನೆಯಲ್ಲಿ ಇರುವುದ ಬಿಟ್ಟು ಇಲ್ಲಿಗೆ ಏನಕ್ಕೆ ಬಂದೆ? ಹಾ ನಲ್ಲ ಈ ಧರಣಿಯೋಳ ತಾವ ಪುರುಷನಾಗಿರಲು ನಾನು ಹೋದ ಮೊದಲು ಆಶ್ರಮವನ್ನು ತಿಳಿಸಬಾರದ ಕಾಂತೆ ಪ್ರಾಣೇಶ್ವರ ಪ್ರಾಣೇಶ್ವರಿ ಸತಿಗಳ ಮಾತನ್ನ ಕೇಳು. ಎಷ್ಟು ಮಾತ್ರಕ್ಕೆ ಹೇಳಬಲ್ಲ ಸುಂದರಿ ಅಪ್ಪೋದಲ್ಲ ಏನಂದೆ ಪ್ರಾಣೇಶ್ವರ ಪ್ರಾಣೇಶ್ವರಿ ಅದು ಏನು ಚೆನ್ನಾಗಿ ಹೇಳಕಾಂತೆ ಚಿತ್ರಕರವಾದ ಅಷ್ಟಗಳನ್ನು ಬಂಧಿಸಿ ಹೌದು ಸುಂದರಿ ಕಾಂತ ಕಾಂತೆ ಪಯಣದ ವಿವರವನ್ನು ತಿಳಿಸಲಿದ್ದರೆ ಎಷ್ಟು ಮಾತಕ್ಕೆ ನಿನಗೆ ಕೇಳಬರುವುದು ಕಾಂತ ಮತಿವಂತ ಎಲ್ಲಿಯ ಪುಲ್ಲನೊತ್ತನೆ ಪ್ರಾಣೇಶ್ವರ ಸಲ್ಲಿಗೆ ನೀನು ಹೇಳುವ ಕಾರ್ಯದ ಕೊಟ್ಟು ತಿಳಿಸಬರ ನಲ್ಲ ಸುಂದರಿ ಸುಂದರ ಗೋಪಿಕ ಸ್ತ್ರೀಯರ ನಮ್ಮಗೆ ಸಮಯಂಬ್ಯಾಡಿಯಾದ ಕಳ್ಳಗೆ ಸಮದೆಯಮ್ಮನ ಮೋಹನಾಟ ಕ್ಷಣವ ವೈಕುಂಠಕ್ಕೆ ಹೋಗಿ ಅವನ ಕಾಲ ಬಿಡದ ಗುಂಡ ಹಾರಾಟದ ಬಂಡಿಯಲ್ಲಿ ತಟ್ಟನ ಗಟ್ಟದೆ ಅವೋ ಸುಂದರ ಅವನ ಪತ್ನಿಯ ಮಾಂಗಲ್ಯ ಮಾರಿಸಿ ಬಿಡುವ ಕಾರ್ಯನಿರ್ವಿತ್ತ ಹೋಗುವನು ಮಾರ್ಯ ಇಲ್ಲಿ ಏನಿನ ಮಂದಿರದ ಕಾರ್ಯ ಪ್ರಾಣೇಶ್ವರ ಪ್ರಾಣೇಶ್ವರಿ ಕೇಳುವನೆ ಚೆನ್ನಾಗಿ ಕೇಳು. ಅದು ಏನು ತಮ್ಮಾಗಿ ಹೇಳಕಾಂತೆ ಸತಿಗಳ ಮಾತನ್ನು ಧಿಕ್ಕಾರ ಮಾಡುವುದು ಚೆನ್ನವಲ್ಲ. ಯಾತಕ್ಕೆ ತರವಲ್ಲ ಸುಂದರಿ ನನ್ನ ಮಾತನ್ನು ಕೇಳದಿದ್ದರೆ ಈ ಜನರು ಹೋಗುವುದಲ್ಲ. ಎಷ್ಟು ಮಾತರಕ್ಕೆ ಕೇಳವದಲ್ಲ ಸುಂದರಿ ಕಾಂತ ಕಾಂತೆ ಕೇಳುವನೆ ಕೇಳು. ಅದೇನು ತಮ್ಮಾಗಿ ಹೇಳಕಾಂತೆ ಸತಿಯರ ಮಾತನ್ನು ಕೇಳದೆ ಹೋದರೆ ಎಷ್ಟು ಮಾತಕ್ಕೆ ನಿನಗೆ ಜಯವಾಗುವುದಿಲ್ಲ ತಿಳಿದು ನೋಡಿ. ಎಲ್ಲಿಯೇ ವನಿತಾಮಣಿ ಮುಕ್ಕೋಟಿ ದೇವತೆಗಳ ಒಕ್ಕಟ್ಟವಾಗಿ ಏಕಕಾಲಕ್ಕೆ ಪ್ರತಿಭಟನೆ ಬಂದರೆ ಹೃದಯ ತೊಡಬಿಡದ
ಇವರಲ್ಲಿ ಬುದ್ಧಿ ಭವಿಷ್ಯದ ಸಾಗರ ತನಗೆ ಎಮ್ಮೆಯನ್ನ ವಶ ಮಾಡಿಕೊಂಡು ಆವಧಿ ಕ್ಷಣದ ರಾಣಿಯಾಗಿ ಮೋಹನಾಂಗ ಬಲಿಷ್ಠನಾದ ಎನ್ನ ಮುಂದೆ ಕೊಲ್ಲನ ಸುದ್ದಿಯನ್ನು ಎತ್ತಬಾರದಲ್ಲಿ ನನ್ನ ನುಡಿಗಳನ್ನು ನಾನು ಎಷ್ಟು ಮಾತ್ರಕ್ಕೆ ಕೇಳವಲ್ಲೇ ಅದೇನಲ್ಲಿ ಅದು ಏನು ಚೆನ್ನಾಗಿ ಹೇಳಕಂತೆ ರಾಣೇಶ್ವರಿ ಮೋಹನಾಂಗಿ ಅದೇನು ತಮ್ಮ ಹಾಗೆ ಹೇಳುತ್ತಂದ್ರೆ ಸಹಜವಾಗಿ ಹೋಗುವನು ಸುಂದರಿ ಕಾಂತೆ ನನ್ನ ಮಾತನ್ನು ಕೇಳಬೇಕೆಂದು ನಿನಗೆ ವಂಚಿಸಿ ಬೇಡಿಕೊಳ್ಳುವನು ಕಾಂತ ಗುಣವಂತ ಏನೇ ಸತಿ ಎನ್ನ ಮೋಹದ ಸುದ್ದತಿ ಅವನ ಗಂಡವನು ಗಂಡರಸಿ ಡಮರುಗವನಗಿತ್ತಿ ನಾನೇ ಈ ಚತುರ್ಥ ಸಮೂಹ ಮಂಗಳಗ ದೃಷ್ಟಿ ಸ್ತುತಿ ಲಯ ಸಂರಕ್ಷಣ ಕಷ್ಟನಾಗಲಿವೆ ಇಲ್ಲಿ ಕಾಂತೆ ಕಾಂತ ಒಂದು ವೇಳೆ ಬಿಚ್ಚ ಪಾತಕನಾದ ಮಹೇಶನು ರುದ್ರ ಅವತಾರವಂತಾಡಿ ಎನ್ನ ಕೂಟ ಕಾಲಗಕ್ಕೆ ನಿಂತರೆ ಮುಂಡದಿಂದ ಕಡೆಗೆ ತೆಗೆದ ಅಧ್ಯಕ್ಷರಾಗಲೇ ಸುಭಟನೆಗೆ ಆ ಹದಮನ ಪೌರಿಸವಾಗಿ ಹೇಳಬೇಡನಾಗಿ ಪ್ರತಿ ಆಡಿದ್ರೆ ಮತ್ತೊಂದು ಮೋಹನಾಂಗಿ ಅದೇನು ಚೆನ್ನಾಗಿ ಹೇಳಿದ್ರಲ್ಲಿ Yeah.
ಸುಂದರಿ? ನಿನ್ನ ಕಾರ್ಯವು ಜಯವಾಗುವುದಿಲ್ಲ. ಯಾತಕ್ಕೆ ದಯವಾಗದಂದ ಸುಂದರಿ ಕಾಂತ, ಅಂತೆ ನಿನ್ನಗೆ ಶರಣರತನಾಗಿ ವಂದಿಸಿ ಬೇಡಿಕೊಳ್ಳುವನು. ಎನ್ನ ಮಾತನ್ನ ಕೇಳು ಕಾಂತ. ತಿಳಿದು ನೋಡು ಗುಣವಂತ ಎಲ್ಲಿ ನೀತಿ ಮತಿಗೀತವಾದ ಕಾಂತೆ. ಸುಂದರ, ನನ್ನ ನಡತೆಯು ಮೆಚ್ಚವದಿಲ್ಲವೆಂದು ಹೇಳಲಿಕ್ಕೆ ನಿನ್ನನ್ನು ಕರೆಸಿದರೆ ಗಣೇಶ್ವರ, ನಾನೇನು ಬುದ್ಧಿ ಇಲ್ಲದ ಮುದ್ದು ಮನಜನೂ ಅಲ್ಲ. ಇಂದಿನ ದಿನ ಸಂಗ್ರಾಮಕ್ಕೆ ಹೋಗುವುದು ಬಿಡಬಹುದಿಲ್ಲ. ಯಾತಕ್ಕೆ ತರವಲ್ಲ? ಹರಬಡದಿಂದ ಹವನ ಬಡಲವ ಕಟಿ ಕಟಿನ ಮುರದಡದ ವೀರಾದ ವೀರನಂದ ಮೆರೆಯದಿದ್ದರೆ ಕಾಂತ, ನಿನಗೆ ಜಯದಾರತಿನ ಬೆಳಗುವನ್ನು ಪೀಠವನ್ನು ಅಲಂಕರಿಸು. ನಿನಗೆ ಜಯದಾರತಿಯನ್ನು ಬೆಳಗಿರುವನು ದೃಷ್ಟಿಯ ಪಟ್ಟಲ್ಲಿ ಇಟ್ಟಿರುವನು. ನಿನ್ನ ಇಷ್ಟವಂತೆ ಹೋಗಿ ನಡೆ ಕಾಂತ. ಎನ್ನ ಪ್ರಾಣದ ಅಂತ್ಯ ಹಾಕಿದ್ದು ಚಕ್ರದಿಂದ ರಥವ ಮಾರಿಸು. ಆ ಕಳ್ಳ ವಿಷ್ಣುವ ಪ್ರಾಣ ಉಳಿಯದಂದಲ್ಲ ತಿಳಿಸು. ಆ ಸಾಧೆ ಶಕ್ತಿ ಸೋದನ ಸಮ ವೀರನಂದ ಮುಕ್ಕೋಟೆ ದೇವತೆಗಳ ಎದ್ದು ಹೇಳ ಗುಗುಲ್ ಅನ್ನುವಂತ ತುತ್ತರಿಯ ಮಿಡಿದು ಸಾರದೆ ಪರಮ ಪ್ರಖ್ಯಾತ ಜಡಗಡನ ಸಿಡಿಲಿನ ಪರದಂತ ವೀರಬರ್ಪೆಯನ್ನು ಹಿಡಿದ ವೈಕುಂಠದ ಮೇಲೆ ತಾಳಧೂಳಿಯನ್ನು ಮಾಡಲು ಸಂಭ್ರಮಕ್ಕೆ ಬರುತ್ತೆ ಅನ್ನೊಂದು ಆ ಮಟ್ಟಿ ಬಂದರೆ ತಿಳಿದು ಮಧುರದವನ್ನು ಅವನ ಸಮಯ ಬಗ್ಗೆ ಆರದ ಸಾರದಿ